ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಪ್ರತಿ ವಿಡಿಯೋದಂತೆ ಈ ಒಂದು ವಿಡಿಯೋದಲ್ಲೂ ಸಹ ನಾಳೆಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಇಂಟ್ರಾಡೇದ ಅನಾಲಿಸಿಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗೂ ಸ್ನೇಹಿತರೆ, ನಾಳೆ ನಾವು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ್ಯಾವ ವಿಷಯಗಳನ್ನು ತಲೆಯಲ್ಲಿ ಗಮನ ಇಟ್ಕೋಬೇಕು ನೋಡಿ ಸರ್. ಇಲ್ಲಿ ನಾವು ನಿಮಗೆ ಯಾವುದೇ ರೀತಿಯಾದ ಕತೆಗಳನ್ನು ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಸೊ ನಾವು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ನಾಳೆಗೆ ಅನಾಲಿಸಿಸ್ ಏನಿದೆ ಅದನ್ನು ನಾವು ಇವತ್ತಿನ ದಿವಸ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ನಿಮ್ಮ ಎದುರುಗಡೆ ಇದೆ. ಸೊ ಈ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಮಾರ್ಕೆಟು ನಮ್ಮ ಆಲ್ ಟೈಮ್ ಹೈಸ್ನ ರೀಚ್ ಆಗಿದೆ. ಆಲ್ ಟೈಮ್ ಹೈನ ರೀಚ್ ಆಗಿಬಿಟ್ಟು ಮತ್ತೆ ವಾಪಸ್ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಪುನಃ ನಮ್ಮ ಒಂದು ಆಲ್ ಟೈಮ್ ಹೈನ ಹತ್ರನೇ ಮಾರ್ಕೆಟು ಬರ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಕರೆಕ್ಟಾ? ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ಬೋದು, ನಮಗೆ ಒಂದು ನಿಮಿಷ ಇದನ್ನು ನಾನು ಚೂರು ತೆಗೆದುಬಿಡ್ತೀನಿ ಸೊ ದಟ್ ಈಸಿ ಆಗುತ್ತೆ. ಸೊ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಮಾರ್ಕೆಟು ಇದ್ರ ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಆದರೂ ಆಗಲಿಲ್ಲ. ಮತ್ತು ಮಾರ್ಕೆಟು ಒಳಗಡೆ ಮತ್ತೆ ಕೆಳಗಡೆ ಒಂದು ಡಿಪ್ನ ತೊಗೊಂಡ್ಬಿಟ್ಟು ಮತ್ತೆ ಮಾರ್ಕೆಟು ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಂಡಿರತಕ್ಕಂಥದ್ದು ಅಲ್ವಾ. ಸೊ ನಾವಿಲ್ಲಿ ಈ ಒಂದು ಪಾಯಿಂಟಲ್ಲಿ ನೋಡಿದಾಗ, ಈ ಒಂದು ಪಾಯಿಂಟಲ್ಲಿ ನಾವು ಮಾರ್ಕೆಟನ್ನು ನೋಡಿದಾಗ ನಮಗೆ ಏನು ಕಾಣಿಸ್ತಾ ಇದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಒಂದು ಝೋನ್ ಇದೆ, ಇಲ್ಲೊಂದು ಟೆಂಪ್ರವರಿ ರೆಸಿಸ್ಟೆನ್ಸ್ ಝೋನ್ ಇದೆ ಅಲ್ವಾ. ಈ ಟೆಂಪ್ರವರಿ ರೆಸಿಸ್ಟೆನ್ಸ್ ಝೋನನ್ನು ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ನಮಗೆ ಮಾರ್ಕೆಟ್ ಏನು ಕಾಣಿಸ್ತಾ ಇದೆ, ಬುಲ್ಲಿಶೇ ಕಾಣಿಸ್ತಾ ಇದೆ. ಓವರಾಲ್ ಮಾರ್ಕೆಟ್ ಟ್ರೆಂಡ್ ಏನಿದೆ, ಓವರಾಲ್ ಮಾರ್ಕೆಟಿನ ಟ್ರೆಂಡು ಬುಲ್ಲಿಶೇ ಇರ್ತಕ್ಕಂಥದ್ದು. ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟಲ್ಲಿ ಓವರಾಲ್ ಟ್ರೆಂಡ್ ಬುಲ್ಲಿಶ್ ಇದೆ. ಆದರೂ ಸಹ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ನಮಗೆ ಇವತ್ತಿನ ದಿವಸ ಒಂದು ಶಾರ್ಟ್ ಫಾಲು ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಯಾಕೆ ನಾನು ಡೈಲಿ ಚಾರ್ಟಿಂದ ಅನಲೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದ್ರ ಹಿಂದೆ ಒಂದು ಕಾರಣ ಇದೆ ಸ್ನೇಹಿತರೆ. ನಾವು ಇವಾಗ ಚಾರ್ಟಿನ ಒಂದು ಟೈಮನ್ನ ಕಡಿಮೆ ಮಾಡ್ತಾ ಹೋದಂಗೆ ನಮಗೆ ಸುಮಾರು ಇನ್ಫಾರ್ಮೇಷನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ನಾವು 1 hour ಚಾರ್ಟಲ್ಲಿ ಬಂದ್ವಿ ಅಂತ ಹೇಳಿದ್ರೆ, ಮತ್ತೆ ಮಾರ್ಕೆಟ್ ಏನಾಗಿದೆ, ಅದೇ ಒಂದು ಲೆವೆಲ್ಲಿಗೆ ನಮ್ಮ ಪ್ರೀವಿಯಸ್ ಹೈನ ಅಕ್ಕಪಕ್ಕ ಇರ್ತಕ್ಕಂಥ ಲೆವೆಲ್ಸ್ ಏನಿದೆ, ಒಂದು ಟೆಂಪ್ರವರಿ ರೆಸಿಸ್ಟೆನ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ಝೋನಲ್ಲಿ ಮಾರ್ಕೆಟ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಲ್ವಾ. ಆಮೇಲೆ ಈ ಒಂದು ಪಾಯಿಂಟಿಂದ ಮಾರ್ಕೆಟ್ ಒಂದು ವೇಳೆ ನೋಡಿ, ಸ್ವಲ್ಪ ಅಡ್ವಾನ್ಸ್ ಆಗಿನೇ ಹೇಳ್ತಾ ಇದ್ದೀನಿ, ಈ ಒಂದು ಪಾಯಿಂಟಿಂದ ಮಾರ್ಕೆಟಲ್ಲಿ ಏನಾದ್ರೂ ಒಂದು ಚೂರು ಡಿಪ್ ಬಂದು, ಕರೆಕ್ಟಾ, ಒಂದು ಚೂರು ಡಿಪ್ ಬಂದು ಇದೇನಾದರೂ ನಮ್ಮ ಈ ಪ್ಯಾಟರ್ನನ್ನು ಈ ಒಂದು ಲೆವೆಲ್ಸನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ, ಆವಾಗ ನಮಗಿಲ್ಲಿ ಒಂದು ಡೀಪ್ ಫಾಲ್ ನೋಡಲಿಕ್ಕೆ ಸಿಗೋ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ಕರೆಕ್ಟ್ ಎಮ್ ಪ್ಯಾಟರ್ನ್ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲಿ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಪಾತಲ್ಲಿ ನಾವು ನೋಡಿದಾಗ ನಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಎಮ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ಈ ಎಮ್ ಪ್ಯಾಟರ್ನ್ ಬಂತು ಅಂದರೆ ಏನು, ಇದು ನನ್ನ ಏನಾಗುತ್ತೆ, ಇದು ನನ್ನ ನೆಕ್ ಲೆವೆಲ್ ಆಗುತ್ತೆ, ಇದು ನನ್ನ ನೆಕ್ ಲೈನ್ ಆಗುತ್ತೆ, ಇದು ನನ್ನ ಟಾರ್ಗೆಟ್ ಆಗುತ್ತೆ, ಇದು ನನಗೆ ಒಂದು ಸ್ಟಾಪ್ ಲಾಸ್ ಆಗುತ್ತೆ. ಯಾವಾಗ ನಾವು ಒಂದು ಲಾಂಗರ್ ಡ್ಯೂರೇಷನಿನ ಟೈಮ್ ಫ್ರೇಮಲ್ಲಿ ನೋಡಿದಾಗ. ಕರೆಕ್ಟಾ? ಇವಾಗ ನಾವು ಇದಕ್ಕಿಂತ ಒಂದು ಕಡಿಮೆ ಟೈಮ್ ಫ್ರೇಮಲ್ಲಿ ನೋಡಿಬಿಡೋಣ. ಇದಕ್ಕಿಂತ ಕಡಿಮೆ ಟೈಮ್ ಫ್ರೇಮಲ್ಲಿ ನಾವು ಇಲ್ಲಿ ನೋಡಿದಾಗ ನಮಗೆ ಮಾರ್ಕೆಟ್ ಏನು ಕಾಣಿಸ್ತಾ ಇದೆ, ನಮಗೆ ಮಾರ್ಕೆಟ್ ಈ ಒಂದು ಪಾಯಿಂಟಲ್ಲಿ ಮತ್ತೆ ಇಲ್ಲಿಂದ ಒಂದು ರೀಬೌನ್ಸನ್ನು ತಗೊಳ್ಳೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು ಪಾಯಿಂಟಿಂದ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ನಮಗೆ ಮಾರ್ಕೆಟ್ ಏನಿದೆ, ಇದು ನನ್ನ ಒಂದು ಪ್ರೀವಿಯಸ್ ಸಪೋರ್ಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ಇಲ್ಲೇ ಮಲ್ಟಿಪಲ್ ಟೈಮ್ಸು ಕ್ಯಾಂಡಲ್ಸ್ ಬಂದ್ಬಿಟ್ಟು ಮತ್ತೆ ರಿವರ್ಸಲ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಆಮೇಲೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಇಲ್ಲಿ ಮಲ್ಟಿಪಲ್ ಟೈಮ್ಸು ಕ್ಯಾಂಡಲ್ಸು ಇಲ್ಲಿಂದ ರಿವರ್ಸಲ್ಸು ಸಹ ಆಗಿರೋದನ್ನು ನಾವು ನೋಡಬಹುದು ಅಲ್ವಾ. ಸೊ ಹಾಗಾಗ್ಬಿಟ್ಟು ಇದನ್ನು ನಾವು ಒಂದು ಟೆಂಪ್ರವರಿ ಸಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತೊಗೊಂಡ್ವಿ ಅಂದರೆ, ಈ ಲೈನ್ ಏನಿದೆ ಅಂದರೆ 41,631 ರೂಪಾಯಿ ಅಂತಹ ಏನು ಲೆವೆಲ್, 37 ರೂಪಾಯಿ ಅಂತ ಲೆವೆಲ್ ಏನಿದೆ, ಈ ಲೆವೆಲಿನ ಮೇಲೆ ಮಾರ್ಕೆಟ್ ಬಂತು, ಒಂದು ಗ್ಯಾಪ್ ಅಪ್ ಓಪಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಈ ಒಂದು ಪಾಯಿಂಟಿಂದ ನಾವು ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕರೆಕ್ಟಾ? ಅದೇ ರೀತಿ ಸ್ನೇಹಿತರೆ, ಈ ನಮ್ಮ ಆಲ್ ಟೈಮ್ ಹೈ ಏನಿದೆ ಅಂದರೆ 41,814 ಮೇಲ್ಗಡೆ ಬಂದಾಗ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ.
ಅದೇ ರೀತಿ ನಾವು ನಿಫ್ಟಿಯಲ್ಲಿ ನೋಡಿದಾಗ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಾವು ನೋಡಿದಾಗ ನಮಗೆ ಏನೇನು ನೋಡೋದಕ್ಕೆ ಸಿಗ್ತಾ ಇದೆ, ಇಲ್ಲಿ ನೋಡಿ ಸ್ನೇಹಿತರೆ, ಮಾರ್ಕೆಟು ಏನಿದೆ, ಇದು ಒಂದು ನಮ್ಮ ಇದೇನಿದೆ, ಇದೊಂದು ಝೋನ್ ಏನಿತ್ತು, ಈ ಝೋನನ್ನು ಮತ್ತೆ ರೀಟೆಸ್ಟ್ ಮಾಡಲಿಕ್ಕೆ ಬಂದಿದೆ. ಸೊ ನಾವೇನು ಮಾಡ್ಬೋದು ಅಂದರೆ ಈ ಪಾಯಿಂಟಿಂದ ಮೇಲ್ಗಡೆಗೆ, ಅಂದರೆ ನಾಳೆ ಒಂದು ವೇಳೆ ಮಾರ್ಕೆಟ್ ಏನಾದ್ರೂ 17,817-18 ಮೇಲ್ಗಡೆ ಓಪನ್ ಆಯಿತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ದಿವಸಕ್ಕೆ. ಅದೇ ರೀತಿ ಒಂದು ವೇಳೆ ನಾಳೆ ಏನಾದ್ರೂ 17,746 ಕೆಳಗಡೆಗೆ ಒಂದು ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಇಲ್ಲಿಂದ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ, ಈ ಒಂದು ಪಾಯಿಂಟಲ್ಲಿ ನಾವು ಫಿಬೊನಾಚಿನ ಎಳೆದ್ಬಿಟ್ಟು ನೋಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಹೌದು ನನ್ನ ಫಿಬೊನಾಚಿ ರಿವರ್ಸ್ ಹಾಕಿದ್ದೀನಿ, ನಾನು ಫಿಬೊನಾಚಿ ರಿವರ್ಸ್ ಹಾಕಿ ನನಗೆ ಅಭ್ಯಾಸ ಇದೆ, ಹಾಗಾಗಿಬಿಟ್ಟು ನಾನು ಫಿಬೊನಾಚಿನ ರಿವರ್ಸಲ್ಲೇ ಹಾಕಿರ್ತಕ್ಕಂಥದ್ದು. ಈ ಒಂದು ಪಾಯಿಂಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ದಂಗೆ ನಮಗಿಲ್ಲಿ 50% ಏರಿಯಾಗೆ ಬಂದು ನಿಂತ್ಕೊಂಡಿದೆ ಮಾರ್ಕೆಟು. ಕರೆಕ್ಟಾ? ಈ 50% ಏರಿಯಾಗೆ ಬಂದು ನಿಂತ್ಕೊಂಡಿರೋದ್ರಿಂದ ಒಂದು ವೇಳೆ ಮಾರ್ಕೆಟು ಕೆಳಗಡೆಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, 17,427ವರೆಗೂ ನಾವು ಮಾರ್ಕೆಟಲ್ಲಿ ಒಂದು ಡಿಪ್ಪನ್ನು ನೋಡೋದಕ್ಕೆ ಸಿಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಒಂದು ನಿಫ್ಟಿ ಅನಾಲಿಸಿಸು ಡೈಲಿ ಚಾರ್ಟಲ್ಲಿ. ಸೊ ಇವಾಗ ನಾವು ಒಂದು ಕಡಿಮೆ ಟೈಮ್ ಫ್ರೇಮಿಗೆ ಮೂವ್ ಆದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ನಾವು ಮೂವ್ ಆದ್ವಿ ಅಂತ ಹೇಳಿದ್ರೆ ಇಲ್ಲೂ ಸಹ ನಮಗೇನು ಕಾಣಿಸ್ತಾ ಇದೆ, ಇಲ್ಲಿಂದ ನಾವು ನೋಡಿದ್ರೆ ನಮಗೆ ಒಂದು ಲೋವರ್ ಲೋ ಕಾಣಿಸ್ತಾ ಇದೆ, ಅದಾದಮೇಲೆ ಒಂದು ಹೈಯರ್ ಲೋ ಕಾಣಿಸ್ತಾ ಇದೆ. ಕರೆಕ್ಟಾ? ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ, ಈ ಒಂದು ಪಾಯಿಂಟಿಂದ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ, ನಮಗೆ ಇಲ್ಲೊಂದು ಲೋವರ್ ಲೋ ಕಾಣಿಸ್ತಾ ಇದೆ, ಹಾಗೂ ಇಲ್ಲಿ ನಮಗೆ ಒಂದು ಒಂದು ಲೋವರ್ ಲೋ ಮತ್ತು ಒಂದು ಲೋವರ್ ಹೈ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿಂದ ನಾವು ಫಿಬೊನಾಚಿನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇದು ನಮಗೆ ಮಾರ್ಕೆಟ್ ಮತ್ತು ಈ ಒಂದು ಪಾಯಿಂಟಲ್ಲಿದೆ. ಇವು ಏನಾದರೂ ಇದು 17,688 ಕೆಳಗಡೆಗೆ ಒಂದು ಮೊಮೆಂಟಮ್ ಕೊಟ್ಟರೆ, ಅಂದರೆ 17,698 97 ಲೆವೆಲ್ಗೆ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಬ್ರೇಕ್ ಮಾಡ್ತು ಅಂದರೆ, ಈ ಲೆವೆಲ್ನ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ನಾವು ಮಾರ್ಕೆಟಲ್ಲಿ ಒಂದು ಡಿಪ್ಪನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಕರೆಕ್ಟಾ? ಅದೇ ರೀತಿ ನಾಳೆ ದಿವಸಕ್ಕೆ ಮಾರ್ಕೆಟ್ ಈ ಒಂದು ಸದ್ಯದ ಮೊಮೆಂಟಮಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಏನಾದ್ರೂ ಈ ರೀತಿಯಾದ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಒಂದು ಪಾಯಿಂಟಿಂದ ಮಾರ್ಕೆಟು ರಿವರ್ಸಲ್ ಆಗಿ ಮೇಲ್ಗಡೆ ಹೋಯಿತು ಅಂತ ಹೇಳಿದ್ರೆ ನಮಗಿಲ್ಲಿ ಒಂದು ಒಳ್ಳೆಯ ಒಂದು ಅಪ್ಸೈಡ್ ಮೊಮೆಂಟಮ್ಮು ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಕರೆಕ್ಟಾ? ಈ ಒಂದು ಪಾಯಿಂಟಿಂದ ನಮಗೆ ಒಳ್ಳೆಯ ಅಪ್ಸೈಡ್ ಮೊಮೆಂಟಮ್ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ನಾಳೆಯ ದಿವಸಕ್ಕೆ ಏನನ್ನು ಮಾಡಬಹುದು ಅಂತ ಹೇಳಿದ್ರೆ, ನಾವು ನಾಳೆಯ ದಿವಸಕ್ಕೆ ಈ ಒಂದು ಲೆವೆಲ್ಸಿನ ಮೇಲ್ಗಡೆ, ಈ ಒಂದು ಲೆವೆಲ್ಲಿನ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲೊಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ಈ ಒಂದು ಆಧಾರದ ಮೇಲೆ ನಾವು ಏನು ಮಾಡ್ಬೋದು ಅಂದರೆ, ಈ ಒಂದು ಪಾಯಿಂಟ್ 17,844 ಮೇಲೆ ಒಂದು ಬೈಯಿಂಗ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿಂದ ಒಂದು ಬುಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಕರೆಕ್ಟಾ ಸ್ನೇಹಿತರೆ? ಇದು ಇತ್ತು ನಮ್ಮ ಒಂದು ನಿಫ್ಟಿ ಅನಾಲಿಸಿಸ್. ಇನ್ನು ನಾವು ಸ್ಟಾಕಿನ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಸ್ನೇಹಿತರೆ, ವಿಡಿಯೋನ ಮುಂದುವರೆಯೋದಕ್ಕಿಂತ ಮುಂಚೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೂ ಸ್ನೇಹಿತರೆ ನಿಮ್ಮ ಇವತ್ತಿನ ಟ್ರೇಡಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ತಿಳಿಸಿ. ನಾವಿವಾಗ ಬಜಾಜ್ ಫಿನ್ ಸರ್ವಿಸಸ್ನ ನೋಡ್ತಾ ಇದ್ದೀವಿ. ಬಜಾಜ್ ಫಿನ್ ಸರ್ವೆಲ್ನ ನೋಡಿದ್ವಿ ಅಂತ ಹೇಳಿದ್ರೆ, ನೆನ್ನೆ ದಿವಸ ನಾವೇನು ಒಂದು ಲೆವೆಲ್ಸನ್ನು ಅನಲೈಸ್ ಮಾಡಿದ್ವಿ, ಆ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿಬಿಟ್ಟು ಇವತ್ತಿನ ದಿವಸ ಒಂದು ಒಳ್ಳೆ ಬ್ರಹ್ಮಾಂಡವಾದ ಒಂದು ಪ್ರಾಫಿಟ್ಟು ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಸ್ನೇಹಿತರೆ. ಅದಾದ ನಂತರ ಏನಾಗಿದೆ, ಮಾರ್ಕೆಟು ಫ್ಲ್ಯಾಟ್ ಆಗಿದೆ. ಸೊ ನಾಳೆಗೆ ಲೆವೆಲ್ಸ್ ಏನಾಗುತ್ತೆ ಅಂದರೆ 17,796 ಕೆಳಗಡೆಗೆ ಬಂತು ಅಂದರೆ ಒಂದು ಸೆಲ್ಲಿಂಗ್ ಮೊಮೆಂಟಮ್ನ ತೊಗೊತೀವಿ. ಅದೇ ರೀತಿಯಾಗಿ ನಾಳೆಯ ದಿವಸ 1,806 ರೂಪಾಯಿಗಿಂತ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವಿಲ್ಲಿ ಬೈ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಲೆವೆಲ್ಸ್ ಹೇಗೆ ಬಂತು, ಯಾವ ರೀತಿ ಬಂತು ಅಂತ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ಈ ಲೆವೆಲ್ಸ್ ನೋಡೋದಕ್ಕೆ ಒಂಥರ ಕನ್ಸಾಲಿಡೇಷನ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದರ ಹಿಂದೆ ಇರತಕ್ಕಂತಹ ಅನಾಲಿಸಿಸ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಅದು ತುಂಬಾ ಜಾಸ್ತಿ ಇದೆ. ಇಲ್ಲಿ ನೋಡಿ, ಈ ಒಂದು ಪಾಯಿಂಟಿಂದ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಇಲ್ಲಿಗೆ ನಮಗೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದಿದೆ. ಕರೆಕ್ಟಾ? ಈ ಒಂದು ಲೆವೆಲ್ಗೆ ಅಪ್ರಾಕ್ಸಿಮೇಟ್ ಆಗಿ ನಮಗೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸಹ ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ.
ಸೊ ಆ ಒಂದು ಉದ್ದೇಶದಿಂದಾಗಿ ನಾವು ಈ ಒಂದು ಲೆವೆಲ್ಸಿಂದ ನಾವು ಈ ಒಂದು ಏನೋ ನಮ್ಮ ಇಂಟ್ರಾಡೇಗೆ ನಾವು ನೋಡ್ತಾ ಇರೋದ್ರಿಂದ, ಪರ್ಟಿಕ್ಯುಲರ್ಲಿ ಇಂಟ್ರಾಡೇಗೆ ನೋಡ್ತಾ ಇರೋದ್ರಿಂದ ಈ ಒಂದು ಲೆವೆಲ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೋದು. ಇದರ ಹಿಂದೆ ತುಂಬಾ ಒಂದು ಅನಾಲಿಸಿಸ್ ಇದೆ. ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಡೀಟೇಲ್ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ, ದಯವಿಟ್ಟು ನನಗೆ ತಿಳಿಸಿ, ಸರಿನಾ? ಇನ್ನು ನೆಕ್ಸ್ಟು ಅಂತ ಹೇಳಿದ್ರೆ ಬಾಟಾ ಇಂಡಿಯಾ. ಸೊ ಸ್ನೇಹಿತರೆ, ಬಾಟಾ ಇಂಡಿಯಾ ನಾವು ನೋಡ್ತಾ ಇರ್ಬೋದು. ಬಾಟಾ ಇಂಡಿಯಾ ಇವತ್ತಿನ ಒಂದು ಡೇ ಲೋಗೆ ಬಂದುಬಿಟ್ಟು ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು. ಆದರೂ ಸಹ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಒಂದು ಪಾಯಿಂಟಿಂದನೂ ಮಾರ್ಕೆಟು ಒಂದು ಕಡೆಯಿಂದ ನಮಗೆ ಲೋವರ್ ಸೈಡಲ್ಲಿ ಮಾರ್ಕೆಟ್ ಇದೆ. ಇದನ್ನು ಒಂದು ರಿಟ್ರೇಸ್ಮೆಂಟ್ ಅಂತನಾದರೂ ನಾವು ತೊಗೊಳ್ಳಬಹುದು. ಯಾವ ಪಾಯಿಂಟಲ್ಲಿ ಇದನ್ನು ನಾವು ಒಂದು ರಿಟ್ರೇಸ್ಮೆಂಟ್ ಆಗಿ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದ ಒಂದು ಬುಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಕರೆಕ್ಟಾ? ಸೊ ಇದು ಹೀಗೆ ನೋಡಿದ್ರೆ ನಮಗೆ ಕನ್ಫರ್ಮೇಷನ್ ಸಿಗೋದಿಲ್ಲ. ನಾವೇನು ಮಾಡಬೇಕಾಗತ್ತೆ ಅಂದರೆ ಸ್ವಲ್ಪ ಡೀಟೇಲಾಗಿ ಒಳಗಡೆಗೆ ಹೋಗ್ಬಿಟ್ಟು ನೋಡೋಣ. ಓಕೆ, ಸೊ ಇವಾಗ ನಾವು ಟೈಮ್ ಫ್ರೇಮ್ನ ಚೂರು ಜಾಸ್ತಿ ಮಾಡಿದಾಗ ನಮಗಿಲ್ಲಿ ಕ್ಲಿಯರ್ ಕಟ್ ಆದಂಥದ್ದು ಏನು ಕಾಣಿಸ್ತಾ ಇದೆ, ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟು ಖಂಡಿತವಾಗಲೂ ಕೆಳಗಡೆಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ನಮಗೆ ಈ ಒಂದು ಟ್ರೆಂಡನ್ನು ನೋಡಿದ್ರೆ ಅನ್ನಿಸ್ತಾ ಇರುತ್ತೆ. ಆದರೆ ಅದೇ ಟೈಮಲ್ಲಿ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ಏನಿದೆಯಲ್ಲ ಚಿಕ್ಕ ಚಿಕ್ಕ ಕ್ಲೂಸ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಬಿಟ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮೊಮೆಂಟಮ್ನ ಮಾಡ್ಬೋದು, ನಾವು ಮಾರ್ಕೆಟಲ್ಲಿ ಟ್ರೇಡ್ನ ಮಾಡ್ಬೋದು. ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲೇನಿದೆ, ಇಲ್ಲಿ ನನಗೆ ಒಂದು ರೀಸೆಂಟ್ ಆದ ಒಂದು ಹೈ ಇದೆ, ಇಲ್ಲಿ ಒಂದು ಲೋವರ್ ಹೈ ಇದೆ. ಈ ಲೋವರ್ ಹೈನ ಬ್ರೇಕ್ ಮಾಡಿ ಮಾರ್ಕೆಟು ಮೇಲ್ಗಡೆ ಬಂದಿರೋ ಕಾರಣದಿಂದಾಗಿ ಇಲ್ಲಿಂದ ಏನಾಗಬಹುದು, ಮಾರ್ಕೆಟು ಎಕ್ಸಾಕ್ಟ್ಲಿ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗೋ ಸಾಧ್ಯತೆಗಳು ಸಹ ಇದೆ. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ನಾವು ಈ ಒಂದು ಲೆವೆಲ್ಸ್ ಏನಿದೆ ಈ ಒಂದು ಲೆವೆಲ್ಸನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಲೆವೆಲ್ಸನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ 1847 ರೂಪಾಯಿಗಿಂತ ಕೆಳಗಡೆಗೆ ಮೊಮೆಂಟಮ್ ಬಂದರೆ ನಾವು ಸೆಲ್ ಮಾಡ್ಕೋಬೋದು. ಅದೇ ಒಂದು ವೇಳೆ ಈ ಒಂದು ಪಾಯಿಂಟಿಂದ ಮಾರ್ಕೆಟು ರಿವರ್ಸಲ್ ಆಗೋ ಚಾನ್ಸಸ್ಸು ಇದೆ. ಸೊ ಹಾಗಾಗ್ಬಿಟ್ಟು ಈ ಒಂದು ಪಾಯಿಂಟಿಂದ ಮಾರ್ಕೆಟು 1860 ರೂಪಾಯಿ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಬೈನೂ ಸಹ ಮಾಡ್ಕೊಳ್ಬಹುದು. ಕರೆಕ್ಟಾ? ಇಲ್ಲಿ ನೋಡ್ಬಿಡೋಣ ಇನ್ನೊಂದು ಸರಿ ನಾವು ಯಾವ ಒಂದು ಲೆವೆಲ್ಸ್ಗೆ ಅಂತ ಹೇಳಿಬಿಟ್ಟು. ಎಕ್ಸಾಕ್ಟ್ಲಿ ಸ್ನೇಹಿತರೆ, ಈ ಲೆವೆಲ್ ಅಲ್ಲ, ಒಂದು ನಿಮಿಷ, ಈ ಒಂದು ಲೆವೆಲಿನ ಮೇಲ್ಗಡೆಗೆ ಬಂತು ಅಂತ ಹೇಳಿದ್ರೆ, ಈ ಒಂದು ಲೆವೆಲಿನ ಮೇಲ್ಗಡೆಗೆ ಮಾರ್ಕೆಟ್ ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಇಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಕರೆಕ್ಟಾ? ಯಾವುದರಲ್ಲಿ? ಬಾಟಾ ಇಂಡಿಯಾದಲ್ಲಿ ಈ ಒಂದು ಲೆವೆಲ್ ಏನಿದೆ 1847 ರೂಪಾಯಿಗಿಂತ ಕೆಳಗಡೆ ಬಂದರೆ ಸೆಲ್ ಮಾಡ್ಕೋಬೋದು. ಅದೇ ರೀತಿಯಾಗಿ 1867 ಮೇಲೆ ಬಂದಾಗ ನಾವು ಇಲ್ಲೊಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಇದ್ರ ಮೇಲ್ಗಡೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ನೋಡಿ, ಈ ಒಂದು ಲೆವೆಲಿಂದ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ವೇಳೆ ಮಾರ್ಕೆಟು ಈ ಲೆವೆಲಿಂದ ಮೇಲ್ಗಡೆ ಬಂತು ಅಂತಲೇ ಇಟ್ಕೊಳ್ಳೋಣ. ಕರೆಕ್ಟಾ? ಈ ಒಂದು ಲೆವೆಲಿಂದ ಮಾರ್ಕೆಟ್ ಮೇಲ್ಗಡೆ ಬಂದಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಒಂದು ನಿಮಿಷ, ಈ ಒಂದು ಲೆವೆಲಿಂದ ಮಾರ್ಕೆಟು ಮೇಲ್ಗಡೆಗೆ ಬಂದಿದೆ ಅಂತ ಹೇಳಿದ್ರೆ ಏನು ಮಾಡ್ಬೋದು, ನಾವು ಇಲ್ಲಿಂದ ಇದನ್ನು ಬೈ ಮಾಡಬಹುದು. ಅಂದರೆ ಯಾವ ಲೆವೆಲಿಗೆ? 1867 ರೂಪಾಯಿ 60 ಪೈಸೆಯಿಂದ ನಾವು ಬೈ ಮಾಡಿಕೊಂಡು ಈ ಒಂದು ಪಾಯಿಂಟ್ ಏನು ಬರುತ್ತೆ ನೋಡಿ, ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸುಮಾರು ಜನ ಹೇಳ್ತಾರೆ 161.8% ನಮಗೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ನೀವೇನು ಹೀಗೆ ಹೇಳ್ತಾ ಇದ್ದೀರಾ ಅಂತ. ಅದ್ರ ಹಿಂದೆ ಕಾರಣ ಇದೆ. ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು, ಕಮೆಂಟಲ್ಲಿ ತಿಳಿಸಿ, ಇನ್ಫಾರ್ಮೇಷನ್ನ ಶೇರ್ ಮಾಡೋಣ. ಕರೆಕ್ಟಾ? ಸೊ ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಕಲಿಬೇಕು, ಅನಾಲಿಸಿಸನ್ನು ಕಲ್ತ್ಬಿಟ್ಟು ನೀವು ಮಾರ್ಕೆಟಿಂದ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು, ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ಸ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕಾಲ್ ಮಾಡಿ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ, ರೀಸೆಂಟಾಗಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಇಲ್ಲಿಂದ ಕ್ಲಿಯರಾಗಿ ಗೈಡೆನ್ಸ್ ಕೊಡಲಾಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಫಸ್ಟ್ ಟಾರ್ಗೆಟ್ ಅಂತ ಹೇಳಿದ್ರೆ 1935ಕ್ಕೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ನಾವು ಮಾರ್ಕೆಟ್ ಏನಾದರೂ ನಮ್ಮ ಸೆಕೆಂಡ್ ಟಾರ್ಗೆಟನ್ನು ರೀಚ್ ಆಯಿತು ಅಂತ ಹೇಳಿದ್ರೆ 1988ವರೆಗೂ ಮಾರ್ಕೆಟ್ ಹೋಗೋ ಸಾಧ್ಯತೆಗಳು ಇಲ್ಲಿ ಇದೆ. ಕರೆಕ್ಟಾ? ಸೊ ಇದು ಇತ್ತು ನಮ್ಮ ಒಂದು ಬಾಟಾ ಇಂಡಿಯಾದ ಮೇಲ್ಗಡೆ ಸೈಡಲ್ಲಿರ್ತಕ್ಕಂತಹ ಒಂದು ಅನಾಲಿಸಿಸು. ಅದು ಇವಾಗ ಕೆಳಗಡೆಗೆ ಏನಾದರೂ ಮಾರ್ಕೆಟ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಏನಾದರೂ ಕೆಳಗಡೆಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಏನು ಮಾಡ್ಬೋದು,
ಈ ಒಂದು ಲೆವೆಲ್ಸ್ ಏನಿದೆ ಈ ಒಂದು ಲೆವೆಲ್ಸಿಂದ ನಾವು ಕೆಳಗಡೆಗೆ ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ ನಾವು ಈ ಒಂದು ಅನಾಲಿಸಿಸ್ನ ತೊಗೊಂಡು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋದ್ವಿ ಅಂತ ಹೇಳಿದ್ರೆ ಟಾರ್ಗೆಟ್ಸ್ ತುಂಬಾ ಜಾಸ್ತಿ ಆಗುತ್ತೆ, ರಿಸ್ಕು ಸಹ ಜಾಸ್ತಿ ಇರುತ್ತೆ. ಸೊ ಹಾಗಾಗಿಬಿಟ್ಟು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲೊಂದು ಪ್ರೈಸ್ ಆ್ಯಕ್ಷನನ್ನು ಕಂಪ್ಲೀಟ್ ಆಗೋದಕ್ಕೆ ಬಿಡೋಣ. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಸೊ ಒಂದು ಹೊಸ ಇಂಪಲ್ಸ್ ಮೂವ್ನ ಸ್ಟಾರ್ಟ್ ಆಗಿರತಕ್ಕ ಕಾರಣಕ್ಕಾಗಿ ನಾವೇನು ಮಾಡೋಣ ಅಂದರೆ ಈ ಒಂದು ಪಾಯಿಂಟಲ್ಲಿ ಚೂರು ವೇಟ್ ಮಾಡೋಣ. ಇಲ್ಲಿಂದ ಏನಾದರೂ ನಮಗೆ ಇದ್ರ ಕೆಳಗಡೆ ಬಂದು ಚೂರು ಕೆಳಗಡೆ ಬಂದು ಇಲ್ಲಿಂದ ರಿಟ್ರೇಸ್ಮೆಂಟ್ ಬಂದು ಆಮೇಲೆ ಮಾರ್ಕೆಟ್ ಪುಲ್ ಬ್ಯಾಕ್ ಆದಮೇಲೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಪಾಯಿಂಟಲ್ಲಿ ನಾವು ಅನಲೈಸ್ ಮಾಡಿದ್ರೆ ನಮಗೆ ಒಂದು ಪ್ರಾಪರ್ ರಿಸ್ಕ್ ಟು ರಿವಾರ್ಡು ಲೆಕ್ಕ ಸಿಗೋ ಸಾಧ್ಯತೆಗಳಿರುತ್ತೆ. ಯಾವುದರಲ್ಲಿ? ಇಂಟ್ರಾಡೇ ಲೆವೆಲ್ಸಲ್ಲಿ. ಒಂದು ಓವರಾಲ್ ಲೆವೆಲ್ಸ್ಗೆ ಬೇಕು ಅಂತ ಹೇಳಿದ್ರೆ ಇದನ್ನು ನಾವು ನೋಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇಂಟ್ರಾಡೇಗೆ ರಿಲೇಟೆಡ್ ಆದಂಥ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬೇಕಾದರೆ ಕಮೆಂಟ್ ಮಾಡಿ ನೋಡ್ತೀನಿ ಸ್ನೇಹಿತರೆ, ಕವರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ನಾವು ಅದಾನಿ ಪೋರ್ಟ್ಸನ್ನ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮಾರ್ಕೆಟ್ ಏನಾಗಿದೆ 970 ರೂಪಾಯಿ ಕ್ಲೋಸ್ ಆಗಿದೆ. ಇಲ್ಲೊಂದು ಟ್ರಯಾಂಗಲ್ ಬಂದಿದೆ. ನನ್ನ ಹಿಂದಿನ ಕ್ಯಾಂಡಲ್ಸ್ಗಳಲ್ಲೂ ಸಹ ನಾನು ಟ್ರಯಾಂಗಲ್ಸ್ನ ಬಗ್ಗೆ ಕ್ಲಿಯರ್ ಆದ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ಸೊ ಯಾರ್ಯಾರು ಹಿಂದಿನ ವೀಡಿಯೋದನ್ನ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅವರಿಗೆ ನೋಡಿ, ನಾವು ಮೇನ್ ವೀಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಕಲೀಲಿ ಅಂತ ಒಂದು ಉದ್ದೇಶದಿಂದ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಇಲ್ಲಿ ಮಾಡ್ತಾ ಇರ್ತೀವಿ. ಕರೆಕ್ಟಾ? ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಸಿಂದನೇ ಮಾಡ್ತಾ ಇರೋದ್ರಿಂದ ನೀವು ಟೆಕ್ನಿಕಲ್ ಅನಾಲಿಸಿಸ್ನ ಕಲೀಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಉದ್ದೇಶ ಇರುತ್ತೆ. ಸೊ ನೀವೇನಾದ್ರೂ ವಿಡಿಯೋನ ಫಾಲೋ ಮಾಡ್ತಾ ಇದ್ದರೆ ನನಗನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಆಲ್ರೆಡಿ ಇರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ಈ ಟ್ರಯಾಂಗಲ್ನ ಬ್ರೇಕ್ ಆಗಿಬಿಟ್ಟು ಕ್ಯಾಂಡಲ್ಸು ಕೆಳಗಡೆ ಬರ್ತಾ ಇದೆ. ಸೊ ಹಾಗಾಗ್ಬಿಟ್ಟು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಸದ್ಯಕ್ಕೆ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ 980ಕ್ಕೆ, ಅಂದರೆ ಒಂದು 10 ರೂಪಾಯಿಗಳ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ಇಲ್ಲಿಂದ ನಾವು ಎಂಟ್ರಿ ಮಾಡಬಹುದಾಗಿತ್ತು. ಸೊ ಒಂದು ವೇಳೆ ನಾಳೆ ದಿವಸಕ್ಕೆ ಏನಾದರೂ ಒಂದು ಗ್ಯಾಪ್ ಅಪ್ ಆಯಿತು ಅಥವಾ ಏನಾದರೂ ಒಂದು ಮೊಮೆಂಟಮ್ ಬಂದು 978ರ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವೇನು ಮಾಡ್ತೀವಿ, ಈ ಒಂದು ಪಾಯಿಂಟಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡ್ತೀವಿ. ಸ್ನೇಹಿತರೆ, ಈ ಒಂದು ಲೆವೆಲ್ಸಲ್ಲಿ ನಾವು ನೋಡಿದಾಗ ಅಪೋಲೋ ಹಾಸ್ಪಿಟ್ಲು ಇವತ್ತು ಒಂದು ಒಳ್ಳೆ ಮೊಮೆಂಟಮ್ನ ಕೊಟ್ಟಿದೆ. ಅದಾದಮೇಲೆ ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟು ಕ್ಲೋಸ್ ಆಗಿರ್ತಕ್ಕಂಥದ್ದು ಅಂದರೆ 4573ರ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವು ಬೈ ಮಾಡ್ಕೊತೀವಿ. ಅದೇ ನಾಳೆಯ ದಿವಸ 4545ರ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವು ಇಲ್ಲಿ ಇದನ್ನು ಸೆಲ್ ಮಾಡ್ಕೊತೀವಿ. ಈ ಒಂದು ಅನಾಲಿಸಿಸ್ ಹೇಗೆ ಬಂತು ಈ ಒಂದು ಲೆವೆಲ್ಸು ಅಂತ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು, ಅದ್ರ ಬಗ್ಗೆನೂ ಮಾಹಿತಿ ಬೇಕು ಅಂದರೆ ಡೀಟೇಲ್ಡ್ ವಿಡಿಯೋ, ಈ ರೀತಿಯಾದ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮಿಂದ ನಾವು ಇದೇ ರೀತಿಯಾದ ಡೀಟೇಲ್ಡ್ ವಿಡಿಯೋ ಮಾಡ್ತೀವಿ. ಇಲ್ಲ ನಮಗೆ ಒಂದು ಶಾರ್ಟ್ ಒಂದು ವ್ಯೂಸ್ನ ನೀವು ಶೇರ್ ಮಾಡಿ, ನಿಮ್ಮ ವ್ಯೂಸ್ ಏನಿದೆ ಅಂತ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ನೆನ್ನೆ ಮಾಡಿದ್ನಲ್ಲ ಆ ರೀತಿಯಾಗಿ ನಾನೊಂದು ಶಾರ್ಟ್ ವೀಡಿಯೋಸ್ನ ಮಾಡಿಬಿಟ್ಟು ಸಹ ಹಾಕಬಲ್ಲೆ. ಸೊ ನಿಮ್ಮ ಪ್ರಿಫರೆನ್ಸಸ್ ಏನೇನಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ಸ್ನೇಹಿತರೆ, ಸರಿನಾ? ಸೊ ಸ್ನೇಹಿತರೆ, ವಿಡಿಯೋ ನಮ್ಮ ಚಾನಲ್ನ ನೋಡಿದ್ದಕ್ಕಾಗಿ, ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನೀವೇನಾದರೂ ಮಾರ್ಕೆಟಲ್ಲಿ ಕಲಿಬೇಕು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಮೇಲ್ಗಡೆಗೆ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ, ನಂಬರ್ಗೆ ಕರೆ ಮಾಡಿ ಮಾತಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಜೈ ಹಿಂದ್ ಜೈ ಕರ್ನಾಟಕ.